ಅಲ್ಲಮ್ಮ ಅಲ್ಲಿಂದ ಅಮ್ಮ ಅಮ್ಮ ಅಂತ ಕೂಗಿರ ಹಂಗೆ ಬರ್ತೀಯಲ್ಲಮ್ಮ. ಏನಮ್ಮ ನೀನು? ಏ ಅಮ್ಮ ಅಮ್ಮ ಅಂದಿಟ್ಟಿಗೆ ನಾನು ನಿನ್ನನ್ನು ಮಗನೇ ಬಾರಪ್ಪ ಅಂತ ಕೈ ಹಿಡಿದು ಕರ್ಕೊಂಬರ್ಬೇಕಾಗಿತ್ತೆ. ಪಾಪ ಈಗಿನ ಹುಟ್ಟಿದ್ವಿ ನೋಡಪ್ಪ ಹೊಸಗೂಸು, ಏನು ತಿಳಿದ ಮುಗ್ದ ನೀನು. ಅಲ್ಲಲೇ ನಿನಗೆ ಮಾನ ಮರ್ಯಾದೆ ಐತೇನೋ? ಮಾನ ಮರ್ಯಾದೆ ಇದ್ದಾನೆ ಅವಳ ಮನೆಗೆ ಯಾಕೆ ಹೋಗಿದ್ದೆ ನೀನು? ಥೋ ಅಮ್ಮ, ನಾನು ಯಾಕಮ್ಮ ಅವಳ ಮನೆಗೆ ಹೋಗೋಣ? ಅವಳು ಅಲ್ಲೇನೋ ಕರೆಂಟೋ ಯಾತದೋ ಇದಾಗ್ಬಿಟ್ಟತ್ತೆ, ನಮ್ಮ ಮನೆಯವರಿಲ್ಲ, ಸ್ವಲ್ಪ ರೆಡಿ ಮಾಡಿಕೊಡ್ರಿ ಅಂತ ಖಾರದ್ಲು ಕಣಮ್ಮ. ಅದಕ್ಕೆ ಅದನ್ನು ರೆಡಿ ಮಾಡೋಕೆ ಹೋಗಿದ್ದೆ. ಅದಕ್ಕೇನಾತೀಗ? ಏನಾಗಬೇಕು? ಊರಿನ ಜನ ಅವ್ರ ಬಾಯಿಗೆ ಬಂದಂಗೆಲ್ಲ ಕತೆ ಕಟ್ಟಿ ಮಾತಾಡ್ತಿದಾರಲ್ಲಿ. ಅವ್ರಿಗಿಲ್ದಾನೆ ಸ್ವಲ್ಪ ಪ್ರಜ್ಞೆ ಇಟ್ಗ ಅವಳನ್ನ ಕರ್ಕೊಂಬಂದೆ. ಅವಳಿಗೆ ಆಗಬಾರ್ದಾಗಿ ನೀನು ಮಾಡಬಾರ್ದು ಮಾಡಿ ಕೊನೆಗೆ ಅವಳನ್ನ ಸೊಸೆ ಅಂತ ನಾನು ಒಪ್ಕೊಂಡು ಈಗ ಮನೆಯಾಗ ಇಟ್ಕೊಂಡು ಅವಳಿಗೆ ಬೇರೆ ದಂಡವಾಗಿ ಕೂಳು ನೀರು ಹಾಕ್ತಾಯಿದ್ದೀನಿ. ಇನ್ನು ಎಷ್ಟು ಜನ ಕರ್ಕೊಂಬರ್ಬೇಕಂತ ಇದೆಯಪ್ಪ ನೀನು? ಥೋ ಸುಮ್ಮನಿರಮ್ಮ. ಏನು ಪ್ರಪಂಚನ ಮುಳುಗೋಗೈತೆ ನಂಗೆ ಮಾತಾಡ್ತೀಯಲ್ಲಮ್ಮ ನೀನು. ಈಗ ಅವಳು ಕರ್ಕೊಂಬಂದಿದ್ದಿ ಅಂತ ತಪ್ಪಾತು. ಈಗ ನಿನ್ನ ಮನೆ ಎಲ್ಲ ಕೆಲಸ ಮಾಡ್ಬೇಕಾಯ್ತವ, ಅಂಥದ್ದೆಲ್ಲ ಅವಳು ಮಾಡ್ತಿಲ್ಲೆ ಬಿಡು. ಮತ್ತೆ ನಿನಗೆ ಅದು ಒಂದು ಅನುಕೂಲ ತಾನೆ. ಅದೇನೋ ಆಗೋಗ್ಬಿಡ್ತು ಅಚಾತುರ್ಯವಾಗಿ. ಅದನ್ನೇ ನೀನು ಹೇಳ್ಕೊಂತಾನೆ ಕೂತ್ಕೊಂಡ್ಬಿಟ್ಟು ನೀನು. ಅವನಪ್ಪ ಕತೆ ಅಲ್ಲ, ಅದಕ್ಕೆ ನಾನು ಹೇಳ್ಕೊಂತಾನೆ ಕೂತ್ಕೊಂತೀನಿ. ನೀನು ಕೇಳಿಸ್ಕೊಂಡು ಹಂಗೆ ನಿದ್ದೆ ಮಾಡ. ಹೇಳ ನಿನ್ನಲೇ ನೀನು ಹುಟ್ಟಿದ ದಿನ ಕಾಣಿಸ್ಬಿಡ್ತೀನಿ ಮಗನೇ. ನೀನು ಅಂತನಲ್ಲ, ನೀನೇನು ಮಾಡ್ತಿ ಏನಿಲ್ಲ, ನಿನ್ನವೆಲ್ಲ ನನಗೆ ಗೊತ್ತೈತೆ. ನಾಟಕಗಳು ಇವೆಲ್ಲ ನನ್ನ ಹತ್ರ ಬೇಡ. ಅಡಿಕೆ ಮಾರಿ ಬರ್ತೀನಿ ಮಂಡಿ ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳೋದಲ್ಲಪ್ಪ. ಎಲ್ಲಪ್ಪ ಅಡಿಕೆ ದುಡ್ಡು? ಆ ದುಡ್ಡಿಗೆ ಇಲ್ಲಿವರೆಗೂ ಬಂದೇನಮ್ಮ ನೀನು. ಈ ಮಗನ ಮೇಲೆ ಅಷ್ಟು ನಂಬಿಕೆ ಇಲ್ಲ ನಿನಗೆ. ಮನೆ ಬರೋವರೆಗೂ ನಿನಗೆ ತಾಳ್ಮೆ ಇರಲಿಲ್ಲೇನು? ಸರಿ ಆಯ್ತು ಬಿಡವ. ಅಮ್ಮ, ನಾನು ನಿನ್ನ ಅಕೌಂಟಿಗೆ ಹಾಕಿದ್ದೀನಿ ಕಣಮ್ಮ. ಅಷ್ಟಕ್ಕೊಂದು ದುಡ್ಡನ್ನ ನಾನು ಕೈಯಾಗ ಹಿಡ್ಕೊಂಬಂದು ಆಮೇಲೆ ನನ್ನನ್ನು ಯಾರನ್ನ ಕಳ್ಳರು ಅವರು ಇವರು ಫಾಲೋ ಮಾಡ್ಕೊಂಬಂದು ಆ ದುಡ್ಡೆಲ್ಲ ಓದ್ಕೊಂಡು ಹೋದರೆ ಏನು ಮಾಡಬೇಕು ಹೇಳಮ್ಮ? ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ. ಅಪ್ಪಗೆ ಗೊತ್ತಾದರೆ ಅದು ಇಸ್ಕೊಂಡ್ಬಿಡ್ತಾನೆ. ಅದಕ್ಕೆ ನಾನು ನಿನ್ನ ಅಕೌಂಟಿಗೆ ಹಾಕಿದ್ದೀನಿ. ನನ್ನ ಅಕೌಂಟಿಗೆ ಹಾಕಿದೀಯ ನೀನು? ಯಾವ ಅಕೌಂಟಿಗೆ ಹಾಕಿದೆ? ಯಾವ ಬ್ಯಾಂಕಿಗೆ ಹಾಕಿದೆ ನೀನು? ಮತ್ತು ನನಗೇನು ಮೆಸೇಜು ಅದು ಇದು ಏನು ಬಂದೇ ಇಲ್ಲಲ್ಲ? ಅಮ್ಮ ಬಂದ್ರು ತತ್ಕಣಮ್ಮ. ಏನು ನೀನು ಭಾರಿ ಓದೋಕೆ ಬರ್ತತೆ ಮೆಸೇಜು. ನಡಿ, ಫೋನಲ್ಲಿ ಇಟ್ಟಿದ್ದೀಲ್ಲ ಕೊಡು ತೋರಿಸ್ತೀನಿ. ಫೋನು ಮನೆಗೈತೆ ಬಾ. ಅದೇ ಮೆಸೇಜು ಏನು ಎತ್ತಂತ ನನಗೆ ತೋರಿಸುವಂತೆ. ಸರಿ ನಡಿಯಮ್ಮ, ಈಗ ಸಿಟ್ಟಾಗಬೇಡ. ನಮ್ಮಮ್ಮ ಅಲ್ಲ ನೀನು, ನಮ್ಮಮ್ಮ ಜಾಣಿ ನೀನು. ನಿನ್ನ ಮಗನ ಮೇಲೆ ನಿನ್ನ ನಂಬಿಕೆ ಇಲ್ಲೇ ನಮ್ಮ ಊರಗಳ ಜನ ಏನಾನ ಮಾತಾಡಲಿ. ನಡಿಯಮ್ಮ, ಯಾಕೆ ತಲೆ ಕೆಡಿಸಿ ಅಂತೀಯ ನಾನು ಇರ್ಬೇಕಾದ್ರೆ? ಮಗ ಮಗ ಅಂದ್ಕೊಂಡೆ ನಾನು ಭಾಳ ನಂಬಿಕೆ ಇಟ್ಟಿನಪ್ಪ. ಅಜ್ಜಿ ಏನು ಮಾಡ್ತೀಯ ಏನಿಲ್ಲ, ಬಾ ಹೋಗೋಣ ಮನೆಗೆ. ಹಾಗಾಗಿ ಏನೋ 4ನೇ ಮಹಾಯುದ್ಧ ನಡೀತೈತೆ ನನಗೆ ಹೇಳ್ಬಿಟ್ಟಲ್ಲಿ ಏನು ಬಾತ್ರೂಮ್ ಕಥೆನ. ಇವಳು ವಿದೇಶದ್ದು ಭಾರತದ್ದು ಬಾತ್ರೂಮ್ ಮಾಡಿಸಿ ಪಾಪ ಅದಕ್ಕೆ ನೀರು ಒತ್ತೆ ಸಣ್ಣಕ್ಕಾಗಿದ್ದಾಳೆ. ನನಗೆ ಏನು ಚೆನ್ನಾಗಿ ಹೇಳ್ಬಿಟ್ಟೆ. ಮನೆ ತುಂಬ ಬಾತ್ರೂಮ್ಗಳನ್ನ ಕಟ್ಸಿದ್ದೇವ ಈ ಸಂಪತ್ತಿಗೆ. ಅಯ್ಯ ಚಳ್ಳಕ್ಕ, ನಿನಗಿದೆ ಗೊತ್ತಾಗಲ್ಲ ನೋಡು. ಹೋಲಿ ಬಿಡು. ಯಾಕ ನಿದ್ದೆ ಬಂದಾಗ ಆಗ್ತೈತೆ. ನಾನು ಹೋಗಿ ಮಕ್ಕೊಂಬಿಡ್ತೀನಿ. ನಾನು ಅಲೆ ನೀರು ಒತ್ತು ಸಾಕಾಗಿ ಸೊಂಟೆಲ್ಲ ನೋವು. ಗೊತ್ತೇ ಎಷ್ಟು ನೋವು ತಿಂತಿದ್ದೀನಿ ಅಂತ ನನಗೆ ಗೊತ್ತು. ನನ್ನ ಗಂಡ ಒಂದು ಸೊಂಪು ಇರ್ತಾರಲ್ಲ, ಅದಕ್ಕೆ ಮುಂದಕ್ಕೆಲ್ಲ ಬಾತ್ರೂಮ್ಗಳಿಗೆ ಬೀಗ ಹಾಕಿ ನಾನು ಮಾತ್ರ ಹೋಗೋಕ್ಕೆ ಬಾತ್ರೂಮ್ನ ಬಳಸ್ತೀನಿ. ಉಳ್ದವ್ರಿಗೆಲ್ಲ ಒಂದು ಸೊಂಬು ನೀರು ತಕೊಂಡು ಹೋಗ್ರಿ ಅಂತೇಳಿ ಕಳಿಸ್ಬಿಡ್ತು ನಾನು. ನೀನು ಹಂಗೆ ಮಾಡಂತಾಳು. ಮನೆ ತುಂಬ ಬಾತ್ರೂಮ್ಗಳು ಕಟ್ಸಿ ರೂಮಿಗೆ ಒಂದೊಂದು ಅನ್ನಂಗೆ ಅವ್ರು ಸೊಂಬು ತಕೊಂಡು ಹೋಗಂದ್ರೆ ತಗೊಂಡು ಹೋಗ್ತಾರೆ ಎಲ್ಲನ. ಸರಿಯಾಗಿ ಹೇಳ್ತೀನಿ ನೀನು. ನಾನು ನಿದ್ದೆ ಬರ್ತೈತಿ ಕೈ ಯಾಕೋ ಏನ. ಸರಿಯವ, ನಾನು ಸ್ವಲ್ಪ ತೊಳಿತೀನಿ. ಎಲ್ಲ ರೊಟ್ಟಿ ಮಾಡಿಟ್ಟು ಎಲ್ಲ ಹಿಡಿದೀನಿ. ಅದು ಯಾವಾಗ ಮಾಡ್ತಾ ಏನೋ ಕೆಲಸ ಸ್ವಲ್ಪ ತುಳ್ಕೊಂಡು ಆಮೇಲೆ ಅದು ಕೆಲಸ ಮಾಡ್ಕೊಂತೀನಿ.